ನೋಡ್ರಿ, ಯಾರು ವಿಧಾನ ಯಾರು ವಿರೋಧ ಯಾವತ್ತೂ ನಮ್ಮ ದೇಶ ಭಾರತದ ಸಾರ್ವಭೌಮತೆಗೆ ಯಾರು ಧಕ್ಕೆ ಉಂಟು ಮಾಡ್ತಾರೋ ಯಾರನ್ನೂ ಬಿಡೋಂತಹ ಪ್ರಶ್ನೆನೇ ಇಲ್ಲ. ಪಾಕಿಸ್ತಾನ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಮೇರಾ ಭಾರತ್ ಮಹಾನ್. ಫಸ್ಟು ನಮ್ಮ ದೇಶದಲ್ಲಿ ಯಾವುದೇ ಜಾತಿ ಜನಾಂಗದ ಹಂಗೂ ಇಲ್ಲ, ಯಾವುದೇ ಪಕ್ಷದ ಹಂಗೂ ಇಲ್ಲ. ನಾವೆಲ್ಲರೂ ಒಂದಾಗಿ ಪಾಕಿಸ್ತಾನ ಅಂಥದ್ದು ನಮ್ಮ ದೇಶಕ್ಕೆ ಲೆಕ್ಕನೇ ಇಲ್ಲ ರೀ. ಪಾಕಿಸ್ತಾನ ಅನ್ನೋದು ಅವರಿಗೆ ಸರಿಯಾಗಿ ಓಡಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ತಿನ್ನೋಕ್ಕೆ ಸರಿಯಾಗಿ ಊಟ ಇಲ್ಲ. ನಮ್ಮ ದೇಶದಲ್ಲಿರುವಂತಹ ಮುಸಲ್ಮಾನ್ ಬಾಂಧವರು ಸಹ ನಮ್ಮನ್ನೇ ಎಲ್ಲ ಸಪೋರ್ಟ್ ಮಾಡಿ, ಈಗ ಮೊನ್ನೆ ಮಿಲಿಟ್ರಿ ಆಫೀಸರ್ ಒಬ್ಬರು ಮಾತಾಡಿದ್ರಲ್ಲ, ಕುರೇಶಿ, ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರೂ ದೇಶಭಕ್ತಿ ಅನ್ನೋದು ಫಸ್ಟು ನಮ್ಮ ದೇಶ, ಆಮೇಲೆ ಜಾತಿ ಜನಾಂಗ. ಅದರಿಂದ ಇಡೀ ಭಾರತ ದೇಶ ಅನ್ನೋದು ಎಲ್ಲ ಜಾತಿ ಜನಾಂಗಗಳ ಜೊತೆ ಇರೋದು. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್? ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ನಾವೆಲ್ಲ ನಮ್ಮ ದೇಶದ ಪರವಾಗಿ ನಿಂತ್ಕೊಂಡಿದ್ದೀವಿ, ಮುಂದಕ್ಕೂ ನಿಂತ್ಕೊತೀವಿ. ಯುದ್ಧ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ. ನೋಡ್ರಿ, ಬೇರೆಯವ್ರ ವಿಚಾರ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಬೇರೆಯವ್ರು ಯಾರು ಇದ್ದಾರೆ, ಬೇರೆಯವರು ಯಾರು ಒತ್ತಡಕ್ಕೆ ಒಳಗಾದರೂ ಏನು ಮತ್ತೊಂದಾದರೂ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ದೇಶದ ಡಿಫೆನ್ಸ್ ಸಂಸ್ಥೆ, ಡಿಫೆನ್ಸ್ ವ್ಯವಸ್ಥೆ ಏನಿದೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಬಲಯುತವಾಗಿದೆ. ಮುಂಚೆ ಇದ್ದಂಗೆ ಇಲ್ಲ. ನಾವು ಯಾವ ದೇಶದ ಮುಂದೆನೂ ಕೈಯೊಡ್ಡಿ ನಿಂತ್ಕೊಬೇಕಾದ ಪರಿಸ್ಥಿತಿ ಇಲ್ಲ. ನಮ್ಮ ದೇಶ ಸದೃಢವಾಗಿದೆ, ನಮ್ಮ ಮಿಲಿಟರಿ ಸಿಸ್ಟಮ್ ಸದೃಢವಾಗಿದೆ. ಪಾಕಿಸ್ತಾನ ಒಳಗೊಂಡಂತೆ ಇಡೀ ಪ್ರಪಂಚದ ಯಾವುದೇ ಬಲಯುತವಾದ ಕ್ಷೇತ್ರದ ಮೇಲೆ ಅವ್ರನ್ನ ಹೋಗಿ ಹೊಡೆದಾಕುವಂಥ ಶಕ್ತಿ ನಮಗಿದೆ.